ಸಕ್ಕತ್ತಾಗಿದೆ. ಇಬ್ರು ಚಿಕ್ಕ ಹುಡುಗರ ಕತೆ. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಸರ್, ಸಿನಿಮಾ ಗುರಿ ಅಂದಿದ ತಕ್ಷಣ ನೆನಪಾಗೋದು ಫಸ್ಟ್ ನಮ್ಮ ಅಣ್ಣವರು. ಆ ಸಿನಿಮಾಗಿಂತ ಅದನ್ನ ನೋಡಿ ನಾವು ಬಂದಿರೋದ್ರಿಂದ ಈ ಸಿನಿಮಾ ಹೇಗಿದೆ ಅನ್ನೋದೊಂದು ಇದಿತ್ತು. ಆ ಯೋಚನೆ ಇಲ್ಲಿ ಬಂದಾಗ ಸೂಪರ್ ಅನ್ನಿಸ್ತು. ಯಾಕಂತ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಒಂದು ಹಳ್ಳಿಗಾಡಲ್ಲಿ ಆ ಗೌರ್ಮೆಂಟ್ ಸ್ಕೂಲಿನ ಪರಿಸ್ಥಿತಿ ಹೇಗಿರುತ್ತೆ, ಅದಕ್ಕೋಸ್ಕರ ಮಕ್ಕಳು ಹೇಗೆಲ್ಲ ಹೋರಾಟ ಮಾಡಿದ್ರು, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿದ್ದಾರೆ. ಸಿಟಿನವರಿರೋ ಮಕ್ಕಳಿಗೆ ಇಲ್ಲ, ಹಳ್ಳಿನಲ್ಲಿರೋ ಮಕ್ಕಳಿಗೂ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. 5 years ಆಯ್ತು ಆಕ್ಚುಲಿ ಸಿನಿಮಾಗೆ. ನಾವು ಕೊರೋನಾ ಟೈಮಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಸಿನಿಮಾ ಓಕೆ, ಓವರ್ ಆಲ್ ಹೇಳ್ಬೇಕಾದ್ರೆ ಸಿನಿಮಾ ಚೆನ್ನಾಗಿದೆ. ಆಕ್ಚುಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಲಿ, ಲೈಕ್ ಈ ಸ್ಕೂಲ್ದೊಂದು ವಿಷಯ ಇಟ್ಕೊಂಡು ಮಾಡಿರೋದ್ರಿಂದ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಮೇಕಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗುರಿ ಎನ್ನತಕ್ಕಂತ ಈ ಒಂದು ಚಿತ್ರ ಬಹಳ ಅದ್ಭುತವಾಗಿದೆ. ನಿಜಕ್ಕೂ ಕೂಡ ಎಲ್ಲಾ ಶಾಲಾ ಮಕ್ಕಳು ಈ ಚಿತ್ರವನ್ನ ನೋಡಬೇಕು. ಎಲ್ಲಾ ತಂದೆ ತಾಯಿಗಳು ಕೂಡ ಈ ಚಿತ್ರವನ್ನ ನೋಡಬೇಕು. ಸರ್ಕಾರ ಈ ಬಗ್ಗೆ ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಯಾಕಂತಂದ್ರೆ ಅನ್ನದಾನ ಎಷ್ಟು ಶ್ರೇಷ್ಠವೋ ಅದಕ್ಕಿಂತ ಶ್ರೇಷ್ಠ ಅನ್ನುವಂಥದ್ದು ವಿದ್ಯಾದಾನ. ಯಾಕಂತಂದ್ರೆ ನಮ್ಮಲ್ಲಿ ಒಂದು ಶಾಸ್ತ್ರದಲ್ಲಿ ಮಾತಿದೆ, ಅನ್ನದಾನಂ ಪರಂ ದಾನಂ ವಿದ್ಯಾದಾನ ಮತಪರಂ ಅಂತ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾ ಒಂದು ಅವಾರ್ಡ್ ತಗೊಳುತ್ತೆ, ಚೆನ್ನಾಗಿ ಓಡುತ್ತೆ, ಶತದಿನೋತ್ಸವ ಆಚರಣೆ ಆಗುತ್ತೆ. ಈ ಚಿತ್ರವನ್ನ ಎಲ್ಲರೂ ಕೂಡ ನೋಡ್ಬೇಕು. ಚೆನ್ನಾಗಿದೆ ಸರ್. ಅದು ಹಳ್ಳಿಯದು ಚಿಕ್ಕ ಹುಡುಗರು ಈ ವಯಸ್ಸಲ್ಲಿ CM ಅನ್ನು ನೋಡ್ಬೇಕಂತ ಎಷ್ಟೊಂದು ಕಷ್ಟಪಟ್ಟು ಹೋಗಿ ನೋಡಿ ಅವ್ರ ಆಸೆಗಳೇ ನೆರವೇರ್ತಾರೆ. ಸೂಪರ್ ಸರ್. ನನ್ನ ಹೆಸರು ಶ್ರೀನಂದನ್ ಅಂತ, ಡೈರೆಕ್ಟ್ರು. ಇವತ್ತು ನಾನು ತುಂಬ ಫೀಲ್ ಆದೆ. ಬಿಕಾಸ್ ಏನಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಇವತ್ತು ಗೌರ್ಮೆಂಟ್ ಸ್ಕೂಲುಗಳು ತುಂಬಾ ಮುಚ್ಚೋಗ್ತಾ ಇದೆ. ಆ ರೀತಿ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವರು ಮಾಡಿರುವಂಥ ಒಂದು ಕಂಟೆಂಟ್ನ ತುಂಬ ಮೆಚ್ಚಲೇಬೇಕು. ಎಲ್ಲರೂ ಇದನ್ನು ನೋಡಲೇಬೇಕು. ತುಂಬ ಚೆನ್ನಾಗಿ ಮಾಡವ್ರೆ. ಆಲ್ ದಿ ಬೆಸ್ಟ್ ಆಲ್ ಟೀಮ್. ಸರ್, ಇದು ಸಿನಿಮಾ ಬಂದು ಗುರು ಇಲ್ಲದೆ ಗುರಿ ಇಟ್ಕೊಂಡು ಒಂದು ಸಾಧನೆ ಮಾಡಿದಂಥ ಸಿನಿಮಾ. ನಿಜವೂ ಫಸ್ಟ್ ಸ್ಟಾಪಿಂದ ಕೊನೆ ಎಂಡ್ ತನಕ ತುಂಬ ಅದ್ಭುತವಾಗಿದೆ. ತುಂಬ ಮೆಸೇಜ್ ಇದೆ. ಇವತ್ತು ಸರ್ಕಾರಿ ಶಾಲೆಗಳು ಯಾಕೆ ಬಾಕ್ಲಾಕಿರೋ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಆಗ್ಬಿಟ್ಟು ನೇರವಾಗಿ ಈ ಸಿನಿಮಾ ಎಲ್ಲ ಸರ್ಕಾರಿ ಶಾಲೆಯನ್ನು ಓಪನ್ ಮಾಡೋಕ್ಕೆ ಡೈರೆಕ್ಟ್ CM ಒಂದು ಸಂದೇಶ ಕೊಟ್ಟಿದೆ. ಅದ್ಭುತ ಸಿನಿಮಾ ಸರ್. ಎಲ್ಲರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಒಂದಷ್ಟು ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಬಂದ್ಬಿಟ್ಟು ಸ್ಕೂಲ್ ದೊಡ್ಡ ಒಂದು ಮಾಫಿಯಾ ಮಾಡ್ಕೊಂಬಿಟ್ಟಿದ್ದಾರೆ. ಅದನ್ನು ಮುಟ್ಗೋಲು ಹಾಕ್ಬೇಕು. ಸರ್ಕಾರನೇ ಮುಂದೆ ಬರಬೇಕು. ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳ ದಯವಿಟ್ಟು ಸರ್ಕಾರಿ ಶಾಲೆಯನ್ನು ರಿಓಪನ್ ಮಾಡಿ, ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಿಬಿಡಿ. ಯಾಕಂದರೆ ಇವತ್ತು ಇರ್ತಕ್ಕಂಥ ಎಲ್ಲ ಬಡವರು ಹಳ್ಳಿಲಿ ಹುಟ್ಟಕ್ಕಂಥ ಪ್ರತಿಭೆಗಳು ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಇವತ್ತು ಒಳ್ಳೆ ಒಳ್ಳೆ ಅಚೀವ್ಮೆಂಟ್ ಮಾಡಿರೋದು. ಹಾಗೆ ದಯವಿಟ್ಟು ಸರ್ಕಾರಿ ಶಾಲೆಗಳು ಓಪನ್ ಮಾಡಿಸಿ. ಸರ್, ಸಿನಿಮಾ ಗುರಿ ಅಂದಿದ ತಕ್ಷಣ ನೆನಪಾಗೋದು ಫಸ್ಟ್ ನಮ್ಮ ಅಣ್ಣವರು. ಆ ಸಿನಿಮಾಗಿಂತ ಅದನ್ನ ನೋಡಿ ನಾವು ಬಂದಿರೋದ್ರಿಂದ ಈ ಸಿನಿಮಾ ಹೇಗಿದೆ ಅನ್ನೋದೊಂದು ಇದಿತ್ತು. ಆ ಯೋಚನೆ ಇಲ್ಲಿ ಬಂದಾಗ ಸೂಪರ್ ಅನ್ನಿಸ್ತು. ಯಾಕಂತ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ಒಂದು ಹಳ್ಳಿಗಾಡಲ್ಲಿ ಆ ಗೌರ್ಮೆಂಟ್ ಸ್ಕೂಲಿನ ಪರಿಸ್ಥಿತಿ ಹೇಗಿರುತ್ತೆ, ಅದಕ್ಕೋಸ್ಕರ ಮಕ್ಕಳು ಹೇಗೆಲ್ಲ ಹೋರಾಟ ಮಾಡಿದ್ರು, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲಾಸ್ಟಲ್ಲಿ ಬರೋ ಚೇಸಿಂಗ್ ಸೀನ್ ಅಂತೂ ಚೇರ್ ಮುಂದೆ ಬಂದು ಕುತ್ಕೊಂಡು ನೋಡೋ ಥರ ಮಾಡಿಸುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು, ಕುಟುಂಬ ಸಮೇತ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಇವ್ರದ್ದು ಆ್ಯಕ್ಟಿಂಗ್ ಸಖತ್. ಆ ಏಜಲ್ಲಿ ಅವರು ಎಷ್ಟು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಗ್ರೇಟ್ ಅಲ್ವಾ. ಓವರಾಲ್ ಮೂವೀಸ್ ಸಖತ್ತಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಒಳ್ಳೆ ಎಜುಕೇಶನ್ಸ್ ಇದೆ. ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಂತೂ ಗೌರ್ಮೆಂಟ್ ಸ್ಕೂಲ್ ತುಂಬಾ ಫೆಸಿಲಿಟೀಸ್ ಪ್ರೊವೈಡ್ ತುಂಬಾ ಚೆನ್ನಾಗಿದೆ. ಬಟ್ ನಾವು ಹೇಳ್ಬೇಕಂದ್ರೆ ಜಾಸ್ತಿ ಪ್ರೈವೇಟ್ ಅಂತ ಅದಕ್ಕೆ ಇಂಪಾರ್ಟೆನ್ಸ್ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಎಜುಕೇಶನ್ ಕೊಡ್ತಾ ಇಲ್ಲ. ಇಂಗ್ಲಿಷ್ ನಮ್ಮ ಮಕ್ಕಳನ್ನ ಕಲಿಬೇಕು ಅನ್ನೋ ಒಂದು ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಕೊಡ್ತಿದ್ರೆ ಹೊತ್ತು ಎಜುಕೇಶನ್ ಜನರಲ್ ನಾಲೆಜ್ ತಗೋಬೇಕು ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಮತ್ತೆ ಪ್ರೆಸ್ಟೀಜ್ ನೋಡ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ರೆ ಏನು ವ್ಯಾಲ್ಯೂ ಇರಲ್ಲ. ಒಂದು ಸ್ಟೇಟಸ್, ಅವ್ರ ಸ್ಟೇಟಸ್ಗೋಸ್ಕರ ಇದನ್ನ ಅವರು ಯೂಸ್ ಮಾಡ್ಕೊತಿದ್ದಾರೆ. ನಾವು ಹಾಳಾಗಿ ಹೋಗ್ತಿದೀವಿ ಅಷ್ಟೇ. ಇದರಿಂದ ಗೊತ್ತಾಗುತ್ತೆ, ಇದು ಮೂವಿಯಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲೂ ಏನು ಕಮ್ಮಿ ಇಲ್ಲ ಯಾವುದಕ್ಕೂ. ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಮ್ಮಿ ಇಲ್ಲ. ಹೇಳ್ಬೇಕು ಅಂದ್ರೆ ಪ್ರೈವೇಟ್ ಸ್ಕೂಲ್ಗಿನ ಹೆವಿ ಟೆಕ್ನಾಲಜಿ ಜೊತೆ ಇವಾಗ ಕೊಡ್ತಿದ್ದಾರೆ. ನಾವು ಯೂಟಿಲೈಸ್ ಮಾಡ್ಕೋತಿಲ್ಲ, ಅಸಲೈಸ್ ಮಾಡ್ಕೋ. ಕ್ಲಾಸ್ ಇಲ್ದೇ ಇರೋರು ಏನ್ ಮಾಡ್ತಾರೆ, ಎಜುಕೇಶನ್ ಅವ್ರಿಗೂ ಕೊಡ್ಬೇಕಲ್ವಾ. 100% ಎಜುಕೇಶನ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿದ್ದಾರೆ ಮೂವಿ. ಕಣ್ಣಲ್ಲಿ
ನೀರ್ ಬಂದ್ಬಿಡ್ತು. ಓ ಕಣ್ಣಲ್ಲಿ ನೀರು ಬಂತಾ? ಹಾ 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 ಹಾ. ಹಾಯ್ ಮ್ಯಾಮ್, ನಮಸ್ತೆ. ಓವರ್ ಆಲ್ ನೀವು ಸಿನಿಮಾ ನೋಡಿದ್ರಲ್ಲ, ಏನು ಅನಿಸ್ತು? ಪಿಕ್ಚರ್ ತುಂಬಾ ಚೆನ್ನಾಗಿತ್ತು. ಸಿಟಿನವರಿರೋ ಮಕ್ಕಳಿಗೆ ಇಲ್ಲ, ಹಳ್ಳಿನಲ್ಲಿರೋ ಮಕ್ಕಳಿಗೂ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಗೌರ್ಮೆಂಟ್ ತುಂಬಾ ಗಮನ ಕೊಟ್ಟಿದ್ರೆ ಇನ್ನೂ ಎಲ್ಲರಿಗೂ ಎಜುಕೇಶನ್ ಸಿಗತ್ತೆ ಅಂತ ನನ್ಗೆ ಅನಿಸ್ತು. ಅಂದ್ರೆ BE ಆಫೀಸರ್, ಎಸ್. ನಮ್ಮ ವೀಕ್ಷಕರಿಗೆ ನಿಮ್ದು ಪರಿಚಯ ಮಾಡ್ತೀವಿ. ಹಾ, ನಮಸ್ತೆ. ಸಂದೀಪ್ ಮಲಾನಿ ಅಂತ. ಸೊ ಇವ್ರು ಹೇಳಿದಾಗೆ ಇದರಲ್ಲಿ ನಾನು BE ಆಫೀಸರ್ ಪಾತ್ರ ಮಾಡಿದ್ದೀನಿ. ಆದರೆ ನನಗೆ ಅನ್ಕೊಂಡು ಥರ ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲಿ BE ಆಫೀಸರಲ್ಲಿ ಸ್ವಲ್ಪ ಶಾರ್ಟ್ ಆಗಿದೆ ಗಡ್ಡ, ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟು ದೊಡ್ಡ ಗಡ್ಡ ಇತ್ತು. ಸೊ ಎರಡು ಪಾತ್ರ ಥರ ಇತ್ತು, ಯಾಕಂದ್ರೆ ಇದು ತುಂಬ ಟೈಮ್ ತಗೊಳ್ತು. ಮಕ್ಕಳೇ ಒಂದು ಸೀನಲ್ಲಿ ಅವ್ರದ್ದು ವೇರಿಯೇಷನ್ ಇತ್ತು, ಚಿಕ್ಕವರ ಕಟ್ ದೊಡ್ಡವ್ರ ಅಂತಾರೆ ಹಾಗೆ. ಸೊ 5 years ಆಯ್ತು ಆ್ಯಕ್ಚುಲಿ ಸಿನಿಮಾಗೆ. ನಾವು ಕೊರೋನಾ ಟೈಮಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಸಿನಿಮಾ ಓಕೆ, ಓವರ್ ಆಲ್ ಹೇಳಬೇಕಾದ್ರೆ ಸಿನಿಮಾ ಚೆನ್ನಾಗಿದೆ. ಅಂದರೆ ಎಷ್ಟೋ ಸಿನಿಮಾ ಇತ್ತೀಚೆಗೆ ಬರುವ ಸಿನಿಮಾಗಿಂತ ಇದು ಸ್ವಲ್ಪ ಓಕೆ, ನೋಡ್ಬೋದು. ಫ್ಯಾಮಿಲಿ ಇದೆ ಆ್ಯಕ್ಚುಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಲಿ, ಲೈಕ್ ಈ ಸ್ಕೂಲ್ದೊಂದು ವಿಷಯ ಇಟ್ಕೊಂಡು ಮಾಡಿರೋದ್ರಿಂದ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಮೇಕಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗೌರ್ಮೆಂಟ್ ಶಾಲೆಗಳು ಓದಬೇಕು, ಮಕ್ಕಳು ಉದ್ಧಾರ ಆಗಬೇಕು, ಗುರಿಯಿಂದ ಸಿನಿಮಾ. ಇದು ಒಂಥರ ಕಂಟೆಂಟ್ ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗೂ ಮಾಡಿದ್ದೀನಿ. ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಪ್ರಿಫರ್ ಮಾಡಿದ್ರೆ ಒಳ್ಳೇದು ಅನ್ಸಿದೆ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮೂವಿ ತುಂಬ ಯೂಸ್ಫುಲ್. ಇದು ಯೂತಿಗೆ ಆಗಲಿ ಪೇರೆಂಟ್ಸ್ಗೆ ಆಗಲಿ ತುಂಬ ಯೂಸ್ಫುಲ್ ಫಿಲಮ್ ಇದು. ಅವ್ರ ಮಕ್ಳಿಗೆ ಯಾವ ಥರ ಅವ್ರ ಪ್ರೀತಿ ಹೆಂಗೆ ತೋರಿಸ್ತಾರೆ ಅನ್ನೋದಲ್ಲ, ಎಜುಕೇಷನ್ ಯಾವ ಥರ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ನನ್ನ ಪ್ರಕಾರ ಅವರು ಗೌರ್ಮೆಂಟ್ ಸ್ಕೂಲಿಗೆ ಜಾಯಿನ್ ಮಾಡೋದು ಒಳ್ಳೆಯದು. ಮತ್ತು ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಎಲ್ಲ ಪೇರೆಂಟ್ಸ್, ಸ್ಟೂಡೆಂಟ್ಸ್ ಮತ್ತು ಎಲ್ಲ ಪೊಲಿಟಿಷಿಯನ್ಸ್ ನೋಡ್ಬೇಕು ಮೇಯ್ನು. ಅವ್ರು ಯಾಕೆಂದರೆ ತುಂಬ ಗೌರ್ಮೆಂಟ್ ಸ್ಕೂಲ್ಸ್ನ ಕ್ಲೋಸ್ ಮಾಡ್ತಿದ್ದಾರೆ. ಕ್ಲೋಸ್ ಮಾಡೋ ಬದಲು ಇನ್ನೊಂದು 4-3 ಗೌರ್ಮೆಂಟ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ಬಡ ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮೂವಿ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ, ತುಂಬ ಚೆನ್ನಾಗಿದೆ. ಹುಡುಗರಿಗೆ ಸಪೋರ್ಟ್ ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸಿ. ಜನರೇಷನ್ ಮಕ್ಳಿಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಪ್ರೈವೇಟ್ ಸ್ಕೂಲ್, ಇಂಗ್ಲೀಷ್ ಮೀಡಿಯಂ ಅದು ಇದು ಅಂತೆಲ್ಲ ಜಾಯಿನ್ ಮಾಡಿಸ್ತಾರೆ. ಇದೇ ಥರ ಗೌರ್ಮೆಂಟ್ ಸ್ಕೂಲ್ಗಳು ಪ್ರಿಫರ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತ ಇದ್ದೀನಿ. ಈಗೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳೇ ಗೌರ್ಮೆಂಟ್ ಇದಾಗಿರೋದು. ಪ್ರೈವೇಟಲ್ಲಿ ಈಗೆಲ್ಲ ಜಂಬಕ್ಕೋಸ್ಕರ ಪ್ರೈವೇಟ್ ಸ್ಕೂಲ್ ಓಪನ್ ಮಾಡ್ತಾರೆ. ನಮ್ಮ ಮಕ್ಕಳು ಆ ಥರ ಮಾರ್ಕ್ಸ್ ತೆಗಿತಾರೆ, ಈ ಥರ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳ್ತಾರೆ. ಹೇಳ್ಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲೇ ಈಗ ಇಂಪ್ರೂವ್ಮೆಂಟು ಚೆನ್ನಾಗಿ ಆಗಿದೆ. ಕಂಪ್ಯೂಟರ್ ಬಂದಿದೆ, ಬಟ್ಟೆ, ಶಾಲೆ, ಮಕ್ಕಳಿಗೆ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಯಾವುದಕ್ಕೂ ಈಗ ಕೊರತೆ ಇಲ್ಲ. ಎಲ್ಲೋ ಒಂದು ಸಣ್ಣ ಪುಣ್ಣ ಹಳ್ಳಿಗಳ ಕಡೆ ಸ್ವಲ್ಪ ಸೌಲಭ್ಯ ಕಡಿಮೆ ಇರುತ್ತೆ. ಅವರು ತಿಳ್ಕೊಂಡು ಗೌರ್ಮೆಂಟ್ ಸ್ಕೂಲ್ ಶಾಲೆಗೆ ಸೇರಿಸಿದ್ರೆ ಒಳ್ಳೆಯದು. ಇದರಲ್ಲಿ ಮಕ್ಕಳನ್ನ ಫಸ್ಟ್ ಟೈಮ್ ಸಿಟಿಗೆ ಬಂದಾಗ ಸ್ಕ್ಯಾಮ್ ಮಾಡೋ ಬಡ್ಡಿ ಮಗ ನಾನೇ. ಥ್ಯಾಂಕ್ ಯು ಸೋ ಮಚ್. ಎಂತ ಟರ್ನಿಂಗ್ ಪಾಯಿಂಟ್ ಅಲ್ಲಿಂದನೇ ಶುರು ಆಗುತ್ತೆ ಸ್ಕ್ಯಾಮ್. ನಿಮ್ಮನ್ನೇ ಮರ್ತ್ಬಿಡ್ರಿ ಸರ್, ಬೇಕ್ರಿಗೆ ತಗೊಂಡು ಬಿಡೋ ಬಡ್ಡಿ ಮಗ ನಾನೇ ಸರ್. ಹೇಳ್ತಾ ಬಂದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಏನೋ ಒಂದು ಡಿ ಗ್ರೇಡ್, ಅಕ್ಕಪಕ್ಕದವ್ರ ಮನೆಯವರು ಎಲ್ಲಿ ಓದ್ತಾ ಇದ್ದಾನೆ ಗೌರ್ಮೆಂಟ್ ಶಾಲೆಯಲ್ಲಿ. ಗೌರ್ಮೆಂಟ್ ಶಾಲೆಲ್ಲ ನಾನು ಓದಿಸ್ತಾ ಇದ್ದೀನಿ. ಕಾನ್ವೆಂಟಲ್ಲಿ ಎಷ್ಟು ಗೊತ್ತಾ, ತಿಂಗಳಿಗೆ 40,000 ಅಂತಾರೆ. 40,000 ಇಂಟು 1 ವರ್ಷ 12 ತಿಂಗಳು ಎಷ್ಟಾಯಿತು? ಒಂದು 5 ಲಕ್ಷ ಆಗಿ ಬಂತು. ನಮ್ಮ ರಿಲೇಷನ್ನಲ್ಲೇ ಎಷ್ಟೋ ಜನ ಹಂಗೆ ನಾನು ಬೈದಿದ್ದೀನಿ. ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ಹಿಂಗೆ ಅಂತಿರಲ್ಲ,